ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೃಗು ಮಹರ್ಷಿಗಳ ತಪೋಭೂಮಿ ಹೇಮಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀಕಲ್ಯಾಣ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಅಭಿಷೇಕ, ವಿಶೇಷ ಪೂಜೆ ಪುರಸ್ಕಾರಗಳು ಹಾಗೂ ವೈಕುಂಠ ದ್ವಾರ ಪ್ರವೇಶ ಕಾರ್ಯಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು. ಇಂದು ಮುಂಜಾನೆಯಿಂದಲೇ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರಾಮಭಟ್ಟರ ನೇತೃತ್ವದಲ್ಲಿ ನಡೆದ ಪೂಜಾ ವಿಧಿವಿಧಾನಗಳಲ್ಲಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾ ಜೆ.ಎನ್. ರಾಮಕೃಷ್ಣೇಗೌಡ ಅವರು ಭಾಗವಹಿಸಿದ್ದರು. ವೈಕುಂಠ ದ್ವಾರವನ್ನು ರಾಮಕೃಷ್ಣೇಗೌಡ ಅವರು ಲೋಕಾರ್ಪಣೆ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. चंद्रमावा अवां पुष्पं पुष्पवां प्रजावान् पशुमान् भवते या एवं वेद यो वामायतनं वेद आयतनवान् भवते राजाय हृदयसाहिने नमो वयं वै भक्तवे ಎಂದೇಳಿ ಶಾಸ್ತ್ರಕಾರ ಇರುವಂತದ್ದು. ಈ ದಿವಸದಲ್ಲಿ ಮಾಡಿರುವಂತಹ ಶುಭ ದಿವಸದಲ್ಲಿ ಮಹಾ ದ್ವಾರಪಾಲಕ ಪೂಜೆಯೊಟ್ಟಿಗೆ ಮಹಾ ವೈಕುಂಠ ಏಕಾದಶಿಯಲ್ಲಿ ಎಲ್ಲ ರೋಗಗಳು ಎಲ್ಲ ನಮ್ಮ ಈ ಕಲಿಯುಗದಲ್ಲಿ ಮಾಡುವಂತಹ ಪಾಪ ಕರ್ಮಗಳು ದೂರವಾಗಲಿ ಅಂತೇಳಿ ವೈಕುಂಠ ದ್ವಾರದಲ್ಲಿ ಅಂದರೆ ದಕ್ಷಿಣದ ಅಭಿಮುಖವಾಗಿರುವಂತಹ ವೈಕುಂಠ ದ್ವಾರದಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿ ತದನಂತರವಾಗಿ ಅದರೊಳಗಡೆ ಬಂದು ದೇವರ ದರ್ಶನ ಮಾಡಿದರೆ ಇರುವಂತದ್ದು. ಈ ದಿವಸದಲ್ಲಿ ಮಾಡಿರುವಂತಹ ತಾವುಗಳು ಸೇರುವಂತಹ ಈ ಪುಣ್ಯಕರವಾದಂತಹ ಕ್ಷೇತ್ರದಲ್ಲಿ ಎಲ್ಲ ತರಹದ ಕಷ್ಟಗಳು ಬಂಧನಗಳು ನಂತರವಾಗಿ ನಾವು ಮಾಡುವಂತಹ ಈ ಕಲಿಯುಗದ ಪಾಪ ಕರ್ಮಗಳು ಎಲ್ಲವೂ ದೂರವಾಗಿ ಸದಾಕಾಲವು ವೈಕುಂಠನ ನಾಮಸ್ಮರಣೆ ಮಾಡುವಂತಹ ಫಲಗಳು ಲಭಿಸಲಿ ಅಂತೇಳಿ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಹೇಳಿ. ಗೋವಿಂದ 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 ಕಾಯೇನ ವಾಚಾ ಮನಸೇಂದ್ರಿಯೇವ ಭಕ್ತ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯಸ್ತಕಲಃ ಪರಸ್ಮೈ ಶ್ರೀಮನ್ನ ನಾರಾಯಣ 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 ಏತೇಹಿ ಸಮರ್ಪಯಾಮಿ. ಶ್ರೀ ಕಲ್ಯಾಣ ವೆಂಕಟರಮಣಸ್ವಾಮಿ ದೇವತಾಭ್ಯಾಯ ಇದನ್ನ ಮಮ ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. एतेषां भक्तजनानां सहकुटुम्बानां तथा दृष्टिः बीजीस् एजुकेशन् सेण्टर्नामधेयस्यार्पोर्वन्तं सह शिक्षकानां तथा दृष्टिः मित्राणां ಜಗದ್ಗುರು ಭಾಳ ಭಕ್ತಿಪೂರ್ವಕ ಸ್ಮರಣೆ ಮಾಡ್ತಾ ಕ್ಷೇತ್ರಾದಿ ದೇವತೆಯಾದಂಥ ಶ್ರೀ ಕಲ್ಯಾಣ ವೆಂಕಟರಮಣಸ್ವಾಮಿಯನ್ನು ಭಾಳ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷ ದಿನ ತಮಗೆಲ್ಲ ಗೊತ್ತಿದೆ. ತಿರುಮಲ ವೆಂಕಟೇಶ್ವರನ ವೈಕುಂಠ ದ್ವಾರದ ಪೂಜೆ ಅಂದರೆ ಬಹಳ ವಿಶೇಷವಾದಂಥ ಪೂಜೆ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಕಾರ್ಯಕ್ರಮ. ಬಹುಶಃ ಅದನ್ನು ನಾವು ಹೇಮಗಿರಿನಲ್ಲೂ ಮಾಡಬೇಕು ಅಂತೇಳಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಆ ಪೂಜೆಯನ್ನು ಭಾಳ ವಿಶೇಷವಾಗಿ ಮಾಡಿ ವೈಕುಂಠ ದ್ವಾರವನ್ನು
ತೆರೆದು ಅದರ ಮುಖಾಂತರ ಸ್ವಾಮಿಯ ದರ್ಶನವನ್ನು ಎಲ್ಲ ಸಾಮಾನ್ಯ ಜನಗಳಿಗೆ ಒದಗಿಸುವಂಥ ಒಂದು ಪುಣ್ಯ ಕೆಲಸವನ್ನು ಬಹುಶಃ ನಮ್ಮ ಪಾಲಿಗೆ ಬಂತು. ಅದು ಭಾಳ ಖುಷಿಯಾಯಿತು. ಇದಕ್ಕೆ ಹೆಚ್ಚಾಗಿ ಎಲ್ಲ ಪತ್ರಕರ್ತರ ಸನ್ನಿಹಿತರು ಮತ್ತು ಸಾರ್ವಜನಿಕರು ತುಂಬ ನೆರವು ಕೊಟ್ಟರು. ಈ ಕಾರ್ಯಕ್ರಮ ಮಾಡಿ ನಾವು ಜೊತೆಗಿರ್ತೀವಿ ಅಂತ ಹೇಳಿ. ಹಾಗಾಗಿ ಪ್ರತಿ ವರ್ಷ ಈ ದಿನದಂದು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 5:05ವರೆಗೆ ಅಭಿಷೇಕ ಪೂಜೆ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಆಗುತ್ತೆ. ಅದಾದಮೇಲೆ 7-7:30 ಗಂಟೆಗೆ ಸ್ವಾಮಿಯ ದ್ವಾರವನ್ನು ಪ್ರಾರಂಭ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಅದನ್ನು ವಿಧಿವಿಧಾನಗಳ ಮುಖಾಂತರ ಬಹುಶಃ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಅದು ತುಂಬ ಜನ ಈ ಭಾಗದ ಭಕ್ತರು ಅದರ ದರ್ಶನವನ್ನು ಪಡೆದು ತುಂಬ ಜನರಾಗಿದ್ದಾರೆ. ಬಹುಶಃ ಒಂದು ಪ್ರತೀತಿ ಇದೆ ಪುರಾಣದಲ್ಲಿ, ಯಾರು ವೈಕುಂಠ ಏಕಾದಶಿ ದಿವಸ ಶ್ರೀಮನ್ನಾರಾಯಣನ ದ್ವಾರ ಬಾಗಿಲನ್ನು ಪ್ರವೇಶ ಮಾಡ್ತಾರೋ ಅವರೆಲ್ಲ ಪಾಪ ಕರ್ಮಗಳು ಕೂಡ ಕಳೆಯುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಜನಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಇಂಥ ಪುಣ್ಯ ಕೆಲಸವನ್ನು ಪದೇ ಪದೇ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾನೆಲ್ಲ ಭಕ್ತರೊಂದರನ್ನು ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀ ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಪದ್ಮಾವತಿ ಅಮ್ಮನವರು ಹಾಗೂ ಮುಖ್ಯ ಪ್ರಾಣ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಹೇಮಗಿರಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಶಿಕ್ಷಕರು ಬಂಡಿಹೊಳೆ, ಕುಪ್ಪಳ್ಳಿ, ಬಿ ಕಾವಲು, ಲಕ್ಷ್ಮೀಪುರ, ಮಾಕವಳ್ಳಿ, ನಾಟನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಮಾಜ ಸೇವಕ ಕೊಮ್ಮೆನಹಳ್ಳಿ ಡಾಕ್ಟರ್ ರಾಮೇಗೌಡ, ನವೀನ್ ಕುಮಾರ್, ಸಾಧುಗೋನಹಳ್ಳಿ ರಮೇಶ್, ಲೋಕೇಶ್, ಲಕ್ಷ್ಮೀಪುರ ಕುಮಾರಸ್ವಾಮಿ, ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡರ ಧರ್ಮಪತ್ನಿ ದೇವಕಿ, ರಾಜೇನಹಳ್ಳಿ ಡಾಕ್ಟರ್ ರೇವಣ್ಣ, ವಿಜಯ್ ರಾಮೇಗೌಡ, ಬಿಎಲ್ ದೇವರಾಜು, ಕಿಕ್ಕೇರಿ ಸುರೇಶ್ ವೈಕುಂಠ ಏಕಾದಶಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.